ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ವಿನಾಯಕ ಸಿ. ತುಂಬ ದಿನಗಳ ನಂತರ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಯಾವ ರೀತಿ ಯುದ್ಧದ ಕಾರಣದಿಂದಾಗಿ ಭಾರತೀಯ ಶೇರ್ ಮಾರುಕಟ್ಟೆ ಹಾಗೂ ಪಾಕಿಸ್ತಾನ ಶೇರ್ ಮಾರುಕಟ್ಟೆ ವರ್ಕ್ ಆಗ್ತಿದೆ ಅಂತೇಳಿ. ಭಾರತೀಯ ಶೇರ್ ಮಾರುಕಟ್ಟೆ ಇವತ್ತು ಒಂದೇ ದಿನನೇ 1.6% ಫಾಲ್ ಆಗಿದೆ ನಿಫ್ಟಿಯಲ್ಲಿ, ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ 1.36% ಫಾಲ್ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಕೆಲವರು ಭಯಭೀತರಾಗಿ ತಮ್ಮ SIP ಸ್ಟಾಪ್ ಮಾಡಿ ಮ್ಯೂಚುವಲ್ ಫಂಡ್ಸನ್ನು ಸ್ಟಾಪ್ ಮಾಡೋದಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ಸನ್ನು ವಾಪಸ್ ತಗೊಳ್ಳೋದಾಗಲಿ ಮಾಡ್ತಾ ಇದ್ದಾರೆ. ನಾನು ಒಂದು ಸರ್ಟನ್ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಏನಂದರೆ, ಯಾವುದೇ ಯುದ್ಧ ಆಗಲಿ ಅಥವಾ ಯಾವುದೇ ಒಂದು ಎಕನಾಮಿಕ್ ಕ್ರೈಸಿಸ್ ಆದ್ರೂ ಕೂಡ ಅದನ್ನು ಆಪರ್ಚುನಿಟಿಯಾಗಿ ಬಳಸ್ಕೋಬೇಕು ಇನ್ವೆಸ್ಟರ್ಸ್. ಯಾರು ಕೂಡ ಪ್ಯಾನಿಕ್ ಆಗಿಬಿಟ್ಟು ಅದನ್ನೆಲ್ಲ ಎಕ್ಸಿಟ್ ಆಗಿಬಿಟ್ರು ಅಂದರೆ ಹೋಲ್ಡಿಂಗ್ಸನ್ನು ಮತ್ತೆ ಅವರು ರೀಎಂಟ್ರಿ ಆಗಿ ಮತ್ತೆ ಯೂನಿಟ್ಸ್ಗಳು ಪ್ರೈಸ್ ಜಾಸ್ತಿ ಆಗಿರ್ತವೆ, ಮತ್ತೆ ಒಂದು ಸ್ಟಾಕ್ ಪ್ರೈಸನ್ನು ಹಿಡಿಯೋಕ್ಕಾಗೋದಿಲ್ಲ. ಯಾಕಂದರೆ ಯಾವಾಗ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಅದು ನಮ್ಮ ಕೈಲಿರೋದಿಲ್ಲ. ಸೊ ಯಾವುದೇ ಒಂದು ಎಕನಾಮಿ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ ಅಂದರೆ, ಸರ್ಟನ್ ಒಂದು 2-3 ಇಯರ್ಸ್ವರೆಗೂ ನಾವು ನೋಡ್ಕೊಂತ ಹೋದರೆ ಆವ್ರೇಜ್ ಮಾಡಿದಾಗ ಒಂದು ಪರ್ಸೆಂಟೇಜ್ ಬಂದಿರುತ್ತೆ ಸರ್ಟನ್. ನಾವು ಅದನ್ನೇ ಒಂದು 3 ಮಂತ್ಸ್ 6 ಮಂತ್ಸ್ ಅಂತ ನೋಡ್ತಾ ಹೋದಾಗ ಆ ಎಕನಾಮಿಕಲ್ ಗೊತ್ತಾಗೋದಿಲ್ಲ ನಮ್ಮದು ಸರ್ಟನಿಟಿ ಅದು ಹೇಗಿರುತ್ತೆ ಅಂತೇಳಿ. ಬಟ್ ಆದರೆ ಪಾಕಿಸ್ತಾನಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅಂದರೆ, ಮೊನ್ನೆ ಒಂದು 6-7% ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ, ಪಾಕಿಸ್ತಾನಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ಸಲ್ಲಿ 80% ಚೈನಾದೇ ಹೋಲ್ಡಿಂಗ್ಸ್ ಇದೆ. ಸೊ ಟೋಟಲಿ ಪಾಕಿಸ್ತಾನ ಒಳಗಡೆ ನೆಟ್ವರ್ಕ್ ಕೂಡ ಅಷ್ಟಿಲ್ಲ ಅವ್ರದ್ದು, ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ, ಹಾಗೂ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಥ ಒಂದು ಎಬಿಲಿಟಿ ಕೂಡ ತುಂಬ ಜನಕ್ಕೆ ಕಡಿಮೆ ಇದೆ. ಕಂಪ್ಯಾರಿಟಿವ್ಲಿ ಇಂಡಿಯಾಗೆ ಕಂಪೇರ್ ಮಾಡಿದರೆ ಪಾಕಿಸ್ತಾನ ತುಂಬಾ ಎಕನಾಮಿಕಲ್ ವೈಸ್ ತುಂಬಾ ಬ್ಯಾಕ್ವರ್ಡ್ ಇದೆ. ಸೊ ಹಾಗಾಗಿ ಭಾರತೀಯರು ಯಾರು ಅಷ್ಟೊಂದು ಭಯಭೀತರಾಗದೆ ತಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನೆಲ್ಲ ವಾಪಸ್ ತಗೊಂಡಿದೆ ಆರಾಮಾಗಿ ವೇಟ್ ಮಾಡೋದು ತುಂಬ ಒಳ್ಳೆ ಸಜೆಷನ್ ಅಂತೇಳಿ ಇಷ್ಟಪಡ್ತೀನಿ. ಹಾಗೂ 5-10 ವರ್ಷಕ್ಕೆ ಒಂದು ಸರ್ಟನ್ ಗೋಲ್ ಇಟ್ಕೊಂಡಿರ್ಬೇಕು. ಯಾವುದೇ ಒಂದು ಆದ್ರೂ ಕೂಡ ಬೆಳೆಯೋದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಒಂದು ದೇಶ ಅಥವಾ ಒಂದು ಆರ್ಥಿಕತೆ ಮೇಲೆ ಈ ಥರ ಪೆಟ್ಟುಗಳು ಅವು ಬೀಳ್ತಾನೆ ಇರ್ತವೆ. ಇದನ್ನೆಲ್ಲ ದಾಟೆ ಭಾರತ ಇಲ್ಲಿವರೆಗೂ ಬಂದಿರೋದು. 1971 ಅಂಥ ವಾರ್ ಆದಾಗ ಕೂಡ ಭಾರತ ಮತ್ತೆ ಪುಟದಲ್ಲಿತ್ತು. ಮತ್ತು 2008 ಕೂಡ ತುಂಬ ಎಕನಾಮಿಕಲ್ ಕ್ರೈಸಿಸ್ ಆದಾಗ, ಬಬಲ್ ಬ್ಲಾಸ್ಟ್ ಆದಾಗ, ಲಿಮನ್ ಬ್ರದರ್ಸ್ ಇದು ಅವರು ಕೂಡ ಮಾರ್ಕೆಟ್ ರಿಕವರಿ ಆಯಿತು. ಹಾಗೂ 2020 ಕೊರೋನಾ ಟೈಮಲ್ಲಿ ಕೂಡ ಮಾರ್ಕೆಟ್ ಎಷ್ಟು ಕೆಳಗೋಯಿತು ಅದಕ್ಕಿಂತ 3 ಪಟ್ಟು ಮತ್ತೆ ರಿಕವರಿ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತಕ್ಕೆ ತುಂಬಾ ಇನ್ನೂ ಫ್ಯೂಚರ್ ಇದೆ. ಭಾರತ ಒಂದು ಬಲಿಷ್ಠ ರಾಷ್ಟ್ರ ಆಗೇ ಆಗುತ್ತೆ 2040 ಅಷ್ಟೊತ್ತಿಗೆ. ಹಾಗೂ GDPಯಲ್ಲಿ ಕೂಡ ಹಾಗೂ ಎಕನಾಮಿಕಲ್ ಗ್ರೋತಲ್ಲಿ ಕೂಡ ನಂಬರ್ 1 ಆಗೇ ಆಗುತ್ತೆ ಭಾರತ. ಇದಕ್ಕೆ ಕಂಟ್ರಿ ಮೆನ್ಸ್ ಕೂಡ ಸಪೋರ್ಟು ತುಂಬ ಬೇಕಾಗುತ್ತೆ.